ಅರೆಮಲೆನಾಡು ಭಾಗದ ಕಳ್ಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಡಲಮನೆ, ಅಂಜನಹಳ್ಳಿ, ಕುಂಬಾರಹಳ್ಳಿ, ಹಳೆಗೆಂಡಳ್ಳಿ ಭಾಗಗಳಲ್ಲಿ ಸುಮಾರು 18ಕ್ಕೂ ಹೆಚ್ಚು ಆನೆಗಳು ಅಪಾರ ಪ್ರಮಾಣದ ಬೆಳೆಹಾನಿ ಮಾಡುತ್ತಿದ್ದು, ಬೀಟಮ್ಮ ಗ್ಯಾಂಗ್ನ ದಾಂಧಲೆಗೆ ಕಾಫಿ, ತೆಂಗು, ಅಡಿಕೆ ಇನ್ನಿತರ ಅಪಾರ ಪ್ರಮಾಣದ ಬೆಳೆಗಳನ್ನು ತುಳಿದು ಹಾಳು ಮಾಡಿದೆ. ಈಸಿಲ್ಲ ಬರಾಕಲ್ಲ ಸುಮ್ಮನೆ. ಮಲೆನಾಡು ಭಾಗದಲ್ಲಿ ಮತ್ತೆ ವ್ಯಾಪಕವಾಗಿ ಬೆಳೆಗಳನ್ನು ಹಾನಿ ಮಾಡುತ್ತಿರುವ ಬೀಟಮ್ಮ ಗ್ಯಾಂಗ್ ಆನೆಗಳು ತಾಲೂಕಿನ ಅರೆಮಲೆನಾಡು ಭಾಗವಾದ ಕಳ್ಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಡಲಮನೆ, ಅಂಜನಹಳ್ಳಿ, ಕುಂಬಾರಹಳ್ಳಿ, ಹಳೆಗೆಡ್ಡೆಹಳ್ಳಿ ಭಾಗಗಳಲ್ಲಿ ಸುಮಾರು 18ಕ್ಕೂ ಹೆಚ್ಚು ಆನೆಗಳು ಅಪಾರ ಪ್ರಮಾಣದ ಬೆಳೆಹಾನಿ ಮಾಡುತ್ತಿದ್ದು, ಬೀಟಮ್ಮ ಗ್ಯಾಂಗ್ನ ದಾಂಧಲೆಗೆ ಕಾಫಿ, ತೆಂಗು, ಅಡಿಕೆ ಇನ್ನಿತರ ಅಪಾರ ಪ್ರಮಾಣದ ಬೆಳೆಗಳನ್ನು ತುಳಿದು ಹಾಳು ಮಾಡಿವೆ. ಈ ಸಂಬಂಧ ಮಾತನಾಡಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಾಣಸವಳ್ಳಿ ಅಶ್ವಥ್, ಮಲೆನಾಡು ಭಾಗಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದು, ಕಾಡಾನೆಗಳ ಹಿಂಡನ್ನ 1 ತಿಂಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಗೆ ಓಡಿಸಲಾಗಿತ್ತು. ಆದರೆ ಅಲ್ಲಿಂದ ಮತ್ತೆ ಈ ನಮ್ಮ ಭಾಗಕ್ಕೆ ಬಂದಿರುವ 22ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ತೋಟಗಳಿಗೆ ನುಗ್ಗಿ ದಾಂಧಲೆ ಮಾಡುತ್ತಿದ್ದು, ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವುದರಿಂದಲೇ ತಮ್ಮ ಜೀವನವನ್ನ ಕೈಯಲ್ಲಿಟ್ಟುಕೊಂಡು ಹೊಲ ಗದ್ದೆ, ಕಾಫಿ ತೋಟಗಳಿಗೆ ತೆರಳುವ ಸ್ಥಿತಿ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆಯವರು ಕೇವಲ ಕಣ್ಣುರಿಸುವ ಕೆಲಸ ಮಾಡುತ್ತಿದ್ದು, ಕೇವಲ ಪಟಾಕಿ ಹೊಡೆದು ಆನೆಗಳನ್ನ ಓಡಿಸಿದ್ದವೆಂದು ಅನುಕಂಪವನ್ನ ತೋರಿಸುವ ಬದಲು ಶಾಶ್ವತವಾಗಿ ನಮಗೆ ಪರಿಹಾರ ನೀಡುವಂತೆ ಮಾಡಬೇಕು. ಇಲ್ಲದಿದ್ದರೆ ಈ ಭಾಗದ ರೈತರು ಹಾಗೂ ಬೆಳೆಗಾರರು ಸಂಪೂರ್ಣ ಹಾನಿಯಾಗಿರುವ ವಸ್ತುಗಳನ್ನ ತಂದು ಅರಣ್ಯ ಇಲಾಖೆ ಮುಂಭಾಗದಲ್ಲಿ ಹಾಕಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದರು. ನಾನು ಬೇಲೂರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಬಾಣಸವಳ್ಳಿ ಅಶ್ವಥ್ ಅಂತೇಳಿ. ಇವತ್ತು ಏನಾಗಿದೆ, ಅರಣ್ಯ ಇಲಾಖೆಗೆ ನಾನು ಈ ಮುಖಾಂತರ ಒಂದು ಮನವಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ಅವರಿಗೆ ಒಂದು ಸಂದೇಶನೂ ಕೂಡ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಏನಂತಂದರೆ, ಇವತ್ತು ಕಳ್ಳೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿಟ್ಟಮ್ಮ ಮತ್ತು ತಂಡ ಇರಬೇಕು. ಸುಮಾರು 18ರಿಂದ 20 ಆನೆಗಳಿರೋಂಥ ಗುಂಪು ಬಂದು ಇವತ್ತು ಅಂಗ್ಲಿಷ್ನಹಳ್ಳಿ, ಮಂಗಳಮನೆ ಈ ಏರಿಯಾದಲ್ಲಿ ಬೀಡುಬಿಟ್ಟಿದೆ. ದಯಮಾಡಿ ನಾವು ಹೇಳೋದೇನಪ್ಪ ಅಂತಂದರೆ, ಅರಣ್ಯ ಇಲಾಖೆಯವರು ಈ ಕಣ್ಣೋರ್ಸೋ ತಂತ್ರ ಮಾಡಬಾರ್ದು. ಕಾಫಿ ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅಡಿಕೆ ಬೆಳೆಗಾರರು ಇವತ್ತು ಎಲ್ಲ ಅಡಿಕೆಗೆ, ಕಾಫಿ ಜೊತೆಗೆ ಅಡಿಕೆ ಕೃಷಿಯನ್ನು ಕೂಡ ಅವಲಂಬಿಸ್ಕೊಂಡಿದ್ದಾರೆ. ಅದೇನಾಗಿದೆ ಅಂತಂದರೆ, ಇವತ್ತು ಅಡಿಕೆ ಬೆಳೆ ಎಲ್ಲ ನಾಶ ಮಾಡ್ತಾಯಿದೆ. ಕಾಫಿ ತೋಟದಲ್ಲಿ ಹಿಂಡುಗಟ್ಟಲೆ ನುಗ್ಗಿ ಇವತ್ತು ಕಾಫಿ ಬೆಳೆ ನಷ್ಟ ಆಗ್ತಾಯಿದೆ. ಜೊತೆಗೆ ಕಾಫಿ ಲೇಬರ್ ಕೂಡ ಬರಲಿಕ್ಕೆ ಹಿಂದೆ ಮುಂದೆ ನೋಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ನಾನು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಏನು ಮನವಿ ಮಾಡ್ತೀನಿ ಅಂತಂದರೆ, ದಯಮಾಡಿ ಆನೆಗಳನ್ನ ಓಡಿಸೋ ಅಂಥ ಕೆಲಸ ಆಗಬೇಕು. ಶಾಶ್ವತವಾಗಿ ಏನು ನಮ್ಮ ಈ ಅರೆಮಲೆನಾಡಿನಲ್ಲಿ ಆನೆಗಳ ಹಾವಳಿನೇ ಇರಲಿಲ್ಲ, ಇವತ್ತು ಅರೆಮಲೆನಾಡಿಗೂ ಲಗ್ಗೆ ಇಟ್ಟಿದೆ ಅಂತಂದರೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಮುಂದೆ ಆಗೋಂಥ ಅನಾಹುತಕ್ಕೆಲ್ಲ ನೀವು ಅಧಿಕಾರಿಗಳೇ ಕಾರಣಕರ್ತರಾಗ್ತೀರಿ. ಆದ್ದರಿಂದ ಅವನ್ನು ದೂರ ಓಡಿಸೋ ಅಂಥ ಕೆಲಸ ತುರ್ತಾಗಿ ಆಗಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ.